0 selected. Quit. Edit. Tap to activate. ಹಾಯ್ ಹಲೋ ಗೈಸ್, ಮೊಬೈಲ್ ಟೆಕಿಂಗ್ ಕನ್ನಡ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ನೊಂದಿಗೆ ಮುಂದೆ ಬರ್ತಾ ಇದ್ದೀನಿ. ಸೊ ಗೈಸ್, ಹಿಂದಿನ ವಿಡಿಯೋದಲ್ಲಿ ಕ್ರೋಮ್ನಲ್ಲಿ ನಾವು ಯಾವ ರೀತಿ ಬೇರೆ ಅಕೌಂಟ್ಗೆ ಸ್ವಿಚ್ ಆಗೋದು, ಮೇಲ್ ಐ ಡಿ ಟು ಮೇಲ್ ಐ ಡಿ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಪರ್ಸ್ನಲ್ ಐ ಡಿಯಿಂದ ಸ್ವಿಚ್ ಆಗಿರ್ತೀರ, ನೀವು ಏನೋ ಬೇರೆದು ಏನಾದ್ರು ಸರ್ಚ್ ಮಾಡಬೇಕು ಬೇರೆ ಐ ಡಿಯಿಂದ. ಸೊ ಅದಕ್ಕೆ ಸ್ವಿಚ್ ಆಗೋದು ಹೆಂಗೆ ಅನ್ನೋವಂಥ ಆಪ್ಷನನ್ನು ಇಂದು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಗೈಸ್, ಈ ವಿಡಿಯೋ ಇದ್ರೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ಗೈಸ್, ಯಾರು ನಮ್ಮ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಬೇಗ 300ಗೆ ರೀಚ್ ಮಾಡಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ನಿಮಗೆ ವಾಟ್ಸಪ್ ಚಾನಲಲ್ಲಿ ಸಿಗುತ್ತೆ. ನೀವು ನಮ್ಮ ವಾಟ್ಸಪ್, ಟೆಲಿಗ್ರಾಮ್ ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂದರೆ ಸೊ ಯೂಟ್ಯೂಬ್ ಅಬೌಟ್ ಪೇಜಲ್ಲಿ ಲಿಂಕ್ ಇದೆ, ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ವಿಡಿಯೋ. ಓಕೆ ಗೈಸ್, ಇವಾಗ ಕ್ರೋಮ್ ಒಳಗಡೆ ಹೋಗ್ತಾ ಇದ್ದೀನಿ. ಓಕೆ, ಇಲ್ಲಿ ಕ್ರೋಮಲ್ಲಿ ಸೊ ಟಾಪ್ ಕಾರ್ನರಲ್ಲಿ ಲೆಫ್ಟ್ ಸೈಡ್ ಒಂದು ಟ್ಯಾಬ್ ಸಿಗುತ್ತೆ, ಕಸ್ಟಮೈಸ್ ಗೂಗಲ್ ಕಂಟ್ರೋಲ್ ಕ್ರೋಮ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಓಕೆ, ಇದ್ರೊಳಗಡೆ ಹೋಗೋಣ. ಸೊ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಸಿಗುತ್ತೆ, ಸೆಟ್ಟಿಂಗ್ಸ್ ಒಳಗಡೆ ಹೋಗೋಣ. ಸೊ ಇಲ್ಲಿ ನಿಮ್ಮ ಐ ಡಿ ತೋರಿಸುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ಲಾಸ್ಟ್ ಬರ್ತೀನಿ. ಓಕೆ, ಇಲ್ಲಿ ಸೈನ್ ಔಟ್ ಅನ್ನೋಂಥ ಆಪ್ಷನ್ ಸಿಗುತ್ತೆ, ಸೈನ್ ಔಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಸೈನ್ ಔಟ್ ಆಯಿತು. ಮತ್ತೆ ಸೈನ್ ಇನ್ ಅಂತ ಆಪ್ಷನ್ ಬರುತ್ತೆ. ಸೊ ಮತ್ತೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಐ ಡಿಗಳನ್ನೆಲ್ಲ ತೋರಿಸುತ್ತೆ, ಐ ಡಿ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಗೈಸ್, ಸ್ವಿಚ್ ಆಯ್ತು ಆಟೋಮೆಟಿಕ್. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ 300ಗೆ ರೀಚ್ ಮಾಡಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬೈ ಬೈ, ಸಿ ಯು, ಲವ್ ಯು.